ಕಲ್ಯಾಣಿ, ಏನು ಆರಾಮಾಗಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೀಯಾ? ಏನೇ ಸುಮ್ಮ, ನಾನು ಎಷ್ಟೊತ್ತಾಯ್ತು ನಿನ್ಗೆ ಹೇಳ್ಬಿಟ್ಟು ಬಂದು ಇವಾಗ ಬರ್ತಾ ಇದೆಯಾ? ಸಾರಿ ಕಣೆ, ಸ್ವಲ್ಪ ಪಾತ್ರೆ ಇತ್ತು ತೊಳೆದು ಬರೋಷ್ಟ ಲೇಟ್ ಆಗೋಯ್ತು. ಹೇಳು. ಅದು ಸುಮ್ಮ ಇವತ್ತು ಚಿಕ್ಕಮ್ಮ ಊರಿಂದ ಬರ್ತಾ ಇದ್ದಾರೆ ಕಣೆ. ಅವ್ರೇನಾದರೂ ಬಂದರೆ ಸೂರ್ಯನ ಹತ್ರ ನಾನು ಮಾತಾಡೋಕ್ಕಾಗಲ್ಲ. ಪ್ಲೀಸ್ ಕಣೆ, ನನಗೆ ಯಾಕೋ ಅವ್ರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ. ಒಂದೇ ಒಂದ್ಸರಿ ಫೋನ್ ಮಾಡಿಬಿಟ್ಟು ಬರೋಣ ಬಾರೆ. ನೋಡು ಕಲ್ಯಾಣಿ, ಇದು ಯಾಕೋ ನಿಂದು ಅತಿ ಆಯಿತು ಅಂತ ಅನ್ನಿಸ್ತಾ ಇದೆ ನನಗೆ. ನೋಡು, ಅವನಾಗೆ ನೀನು ನೋಡೋಕೆ ಬರಬೇಕು, ಅವನಾಗೆ ನೀನು ಕಾಲ್ ಮಾಡಿ ಮಾತಾಡಿಸ್ಬೇಕು ಅಂತ ಟ್ರೈ ಮಾಡಬೇಕು. ನೀನೇನು ಮೇಲ್ ಬಿದ್ದು ಹೋಗ್ತೀಯಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಸುಮ್ಮ. ಅವ್ರ ಜೊತೆ ಮಾತಾಡಬೇಕು ಅಂತ ತುಂಬ ಮನಸ್ಸಿಗೆ ಅನ್ನಿಸ್ತಾ ಇದೆ. ಪ್ಲೀಸ್ ಕಣೆ, ಒಂದೇ ಒಂದ್ಸರಿ ಮಾತಾಡ್ತೀನಿ. ಮತ್ತೆ ಅವರಾಗೆ ಫೋನ್ ಮಾಡೋವರೆಗೂ ನಾನು ಮಾಡಲ್ಲ. ನೋಡು ಕಲ್ಯಾಣಿ, ಒಂದ್ಸರಿ ಫೋನ್ ಮಾಡಿದ್ಮೇಲೆ ಮತ್ತೆ ಪದೇ ಪದೇ ಮಾಡಬೇಕು ಮಾತಾಡಬೇಕು ಅಂತ ಅನಿಸುತ್ತೆ. ಇದೆಲ್ಲ ಬೇಡ ಕಣೆ. ಪ್ಲೀಸ್ ಕಣೆ, ಅವ್ರ ನಂಬರ್ ಕೊಟ್ಟೋಗಿದ್ದಾರೆ. ಅಟ್ಲೀಸ್ಟ್ ಅವ್ರ ವಾಯ್ಸ್ ಆದರೂ ಕೇಳಿಸ್ಕೊತೀನಿ ಕಣೆ. ಪ್ಲೀಸ್ ಕಣೆ, ಬಾರೆ ಫೋನ್ ಮಾಡಿಬಿಟ್ಟು ಬರೋಣ. ಕಲ್ಯಾಣಿ, ನಿನ್ನ ಕಷ್ಟ ನಾನು ಅರ್ಥ ಮಾಡ್ಕೋತೀನಿ ಕಣೆ. ಆದರೆ ಅವನು ಅಷ್ಟೊಂದು ಕಂಡೀಷನ್ ಹಾಕಿದ್ದಾನಲ್ವ ನಿನಗೆ. ನೀನು ಹೇಗೆ ಅವನ ಜೊತೆ ಮಾತಾಡ್ತೀಯ ಹೇಳು? ಬೇಕಾದರೆ ಅವನೇ ಮಾತಾಡ್ಸ್ಕೊಂಡು ಬರ್ತಾನೆ ಬಿಡೆ, ನೀನು ಯಾಕೆ ಮೇಲ್ ಬಿದ್ದು ಹೋಗ್ತೀಯಾ? ನನಗದೆಲ್ಲ ಗೊತ್ತಿಲ್ಲ ಸುಮ್ಮ. ನಾನು ಹೇಗೂ ಇದ್ದೆ, ನೀನೇ ತಾನೇ ಅತ್ತೆ ಮಗ ಹಾಗೆ ಹೀಗೆ ಅಂತೆಲ್ಲ ನನಗೆ ಹೇಳಿ ಇವಾಗ ನನಗೆ ನಿಜವಾಗ್ಲೂ ಅವ್ರ ಜೊತೆ ಮಾತಾಡದೆ ಇರೋಕ್ಕಾಗ್ತಿಲ್ಲ. ನಾನು ಇವಾಗ ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಮಾತಾಡಬೇಕು. ನನಗೆ ಊಟ ಮಾಡೋಕ್ಕಾಗ್ತಿಲ್ಲ ಗೊತ್ತಾ? ಪ್ಲೀಸ್ ಕಣೆ ಕಲ್ಯಾಣಿ, ನೀನೇನಾದರೂ ಈ ಥರ ಮೇಲ್ ಬಿದ್ದೋದ್ರೆ ಅವ್ನು ನೀನು ತುಂಬ ಚೀಪಾಗಿ ನೋಡ್ತಾನೆ ಕಣೆ. ಆ ಥರ ಎಲ್ಲ ಏನಿಲ್ಲ ಸುಮ್ಮ. ಅವ್ರ ಜೊತೆ ನಾನು ಮಾತಾಡಿದ್ದೇನಲ್ವಾ, ಹಾಗೆಲ್ಲ ಏನು ಮಾತಾಡಿಲ್ಲ ಅವರು. ಏನೋ ಅವ್ರು ಅನಿಸಿದ್ದನ್ನು ಹೇಳಿದ್ದಾರೆ ಅಷ್ಟೇ. ಅಷ್ಟಕ್ಕೆ ನಾವು ಅವ್ರ ಬಗ್ಗೆ ಈ ಥರ ಎಲ್ಲ ತಿಳ್ಕೊಳ್ಳೋದು ತಪ್ಪಲ್ವಾ? ನೀನೇನೇ ಹೇಳು ಕಲ್ಯಾಣಿ, ಮೊದಲು ನನಗೂ ಅವನ ಮೇಲೆ ತುಂಬ ಗೌರವ ಇತ್ತು. ಯಾವಾಗ ನೀನು ಆ ಥರ ಹೇಳ್ದೋ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಅವನ ಮೇಲೆ. ನನಗೆ ಕಲ್ಯಾಣಿ, ನೀನು ಅವನ ಜೊತೆ ಮಾತಾಡೋದು ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಕಣೆ. ಆದರೆ ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ನೀನಾಗೆ ಅವನ್ನ ಮೇಲ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋದು ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಅನ್ನಿಸ್ತಿಲ್ಲ ಕಣೆ. ಆ ಥರ ಎಲ್ಲ ಏನೂ ತಿಳ್ಕೊಬೇಡ ಸುಮ್ಮ. ನೋಡು, ನೀನೇ ಅಲ್ಲ ಅವನ್ನ ನೋಡಿರೋದು. ಅವನು ಈಗ ನಿನ್ನನ್ನು ಬಂದು ನೋಡ್ಕೊಂಡು ಹೋಗಿದ್ದಾನಲ್ವಾ. ನಮ್ಮ ಅತ್ತೆ ಮಗಳ ಜೊತೆ ಮಾತಾಡಬೇಕು ಅಂತ ಅವ್ನ ಮನಸ್ಸಿಗೆ ಅನ್ಸಿದ್ರೆ ಅವನಾಗೆ ಕಾಲ್ ಮಾಡ್ತಾನೆ, ಇಲ್ಲ ಇಲ್ಲಿಗೆ ಬರ್ತಾನೆ ನಿನ್ನ ನೋಡ್ಕೊಂಡು ಹೋಗೋಕ್ಕೆ. ನೀನಾಗೆ ಫೋನ್ ಮಾಡೋವರೆಗೂ ಅವ್ನು ಕಾಯೋದಿಲ್ಲ ಗೊತ್ತಾ? ಹಾಗಲ್ಲ ಸುಮ್ಮ, ಅವ್ರು ಬಂದರೂ ಸಂತೋಷನೇ, ಬರದೇ ಇದ್ರೂ ಸಂತೋಷನೇ. ನಾನು ಅವ್ರ ಜೊತೆ ಮಾತಾಡಬೇಕಂದ್ರೆ ಮಾತಾಡಬೇಕು. ಪ್ಲೀಸ್ ಬಾರೆ, ಒಂದೇ ಒಂದ್ಸರಿ ಫೋನ್ ಮಾಡಿ ಬರೋಣ. ನಾನು ಹೇಳೋದು ಯಾಕೆ ಅರ್ಥ ಆಗ್ತಾ ಇಲ್ಲ ನಿನಗೆ? ನೀನೇನು ಹೇಳಿದ್ರು ನಾನು ಕೇಳಲ್ಲ ಸುಮ್ಮ. ಸೂರ್ಯನ ಹತ್ರ ನನಗೆ ಮಾತಾಡದೆ ಇರೋಕ್ಕಾಗ್ತಿಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ ಗೊತ್ತಾ? ಏನೇ ಕಲ್ಯಾಣಿ, ಅಳ್ತಾ ಇದೆಯಾ ನೀನು? ಅಲ್ಲ, ಅವನ ಜೊತೆ ಮಾತಾಡಿದ್ದು ಒಂದೇ ಸರಿ, ನೀನು ನೋಡಿದ್ದು ಕೂಡ ಒಂದೇ ಸರಿ, ಇಷ್ಟೊಂದು ಹಚ್ಕೊಂಡಿದ್ದೀಯೇನೆ? ಗೊತ್ತಿಲ್ಲ ಸುಮ್ಮ, ಬೇಕು ಅಂತಾನೆ ತುಂಬ ನೆನಪಾಗ್ತಾರೆ. ಮಾತಾಡಬೇಕು ನೋಡಬೇಕು ಅಂತ ಅನ್ನಿಸ್ತಿದೆ ನನಗೆ. ಯಾಕೋ ಗೊತ್ತಿಲ್ಲ, ಅವ್ರನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಅವರು ನನ್ನ ಅಷ್ಟೇ ಪ್ರೀತಿ ಮಾಡಬೇಕು ಅಂತ ಅನ್ನಿಸ್ತಿದೆ ಸುಮ್ಮ. ಪ್ಲೀಸ್ ಒಂದೇ ಒಂದ್ಸರಿ ಮಾತಾಡಿ ಬರೋಣ ಬಾರೆ. ನಿನ್ನ ಕಾಲಿಗೆ ಬೀಳ್ತೀನಿ ಸುಮ್ಮ, ಪ್ಲೀಸ್. ಏನೇನೋ ಹೇಳಿ ಮಾತು ಮರೆಸ್ಬೇಡ ನೀನು. ಪ್ಲೀಸ್ ಕಲ್ಯಾಣಿ, ಅಳ್ಬೇಡ ಕಣೆ. ಅಳೋದು ನಿಲ್ಸು ಮೊದಲು. ಅಲ್ಲ, ನಾನಾಗೆ ಏನಾದರೂ ಹೇಳಿ ನೀನು ತಲೆ ಕೆಡ್ಸೋದ್ನ ಅಂತ ನನಗೆ ಅನ್ನಿಸ್ತಿದೆ ಕಣೆ. ನೀನು ಇಷ್ಟೊಂದು ಹಚ್ಕೊಂತೀಯ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ನೋಡು ಕಲ್ಯಾಣಿ, ಅವನು ನಿನ್ನ ಅತ್ತೆ ಮಗ, ಬೇರೆ ಯಾರೂ ಅಲ್ಲ. ಇಷ್ಟಕ್ಕೂ ಮನೆಯವ್ರು ಎಲ್ಲರೂ ಕೂಡ ನಿನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದನ್ನು ನೀನು ಸ್ವಲ್ಪ ಕ್ಯಾಶುವಲ್ ಆಗಿ ತಗೊಳ್ಳೆ. ಯಾಕೆ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಇಷ್ಟೊಂದು ಹಚ್ಕೊಂಡಿದ್ಯಾ ಅವನ್ನ? ನೀನು ಯಾಕೆ ಆ ಥರ ತಿಳ್ಕೊತೀಯ ಸುಮ್ಮ? ನನ್ನ ತಲೆ ಕೆಡಿಸಿರೋದು ನೀನಲ್ಲ, ನಾನಾಗೆ ಸೂರ್ಯನ ತುಂಬ ದಿನದಿಂದ ಹಚ್ಕೊಂಡಿದ್ದೀನಿ. ನಮ್ಮ ಅಜ್ಜಿ ನಿನ್ಗೊಬ್ಬ ಮಾವನ ಮಗ ಇದ್ದಾರೆ ಅಂತ ನನಗೆ ಯಾವತ್ತೂ ಹೇಳಿದ್ರು ಗೊತ್ತಾ? ಅವತ್ತಿಂದನೂ ನನಗೆ ಅವ್ರದ್ದೇ ಯೋಚನೆ ಇತ್ತು. ಅದು ಯಾಕೋ ಗೊತ್ತಿಲ್ಲ, ಅವ್ರನ್ನ ನೋಡಿದ್ಮೇಲೆ ನನಗೆ ಅವ್ರನ್ನ ಬಿಟ್ಟಿರೋಕ್ಕೆ ಆಗ್ತಾ ಇಲ್ಲ ಕಣೆ. ಹೇಗಾದರೂ ಮಾಡಿ ಸೂರ್ಯನ ನೋಡಬೇಕು, ಅವ್ರ ಜೊತೆನೇ ಇರಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾನೆ ಇದೆ ನನಗೆ. ಏನು ಮಾಡಲಿ ನನಗೆ ಹೇಳು, ನೀನೇ ಹೇಳು ಸುಮ್ಮ. ನನ್ನಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಕಲ್ಯಾಣಿ, ನೀನು ಹೇಳೋದನ್ನು ನಾನು ಅರ್ಥ ಮಾಡ್ಕೊತೀನಿ. ಇದೆಲ್ಲ ಒಂದು ದೊಡ್ಡ ವಿಷಯನೇ ಅಲ್ಲ. ಆದರೆ ನಾನು ಯೋಚನೆ ಮಾಡ್ತಾ ಇರೋದು ನಿನ್ನ ಜೀವನದ ಬಗ್ಗೆ. ಅವನು ಇಷ್ಟೆಲ್ಲ ಕಂಡೀಷನ್ ಹಾಕಿರೋನು ಮುಂದೆ ನೀನು ಚೆನ್ನಾಗಿ ನೋಡ್ಕೊತಾನೇನೆ. ನನಗೆ ಯಾಕೋ ಭಯ ಆಗ್ತಿದೆ ಕಲ್ಯಾಣಿ. ಯಾವುದಕ್ಕೂ ಅವನ ಬಗ್ಗೆ ಸ್ವಲ್ಪ ವಿಚಾರಿಸಿ ನೀನು ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದು ಕಣೆ. ಇಲ್ಲ ಸುಮ್ಮ, ನನಗೆ ಆ ಥರ ಎಲ್ಲ ಯಾವುದೇ ಥರ ಯೋಚನೆ ಬಂದಿಲ್ಲ. ನೋಡು, ಅವ್ರ ಕಂಡೀಷನ್ ಹಾಕಿರೋದು ನನಗೆ. ಅವ್ರು ಏನೇ ಹೇಳಿದ್ರು, ಅವ್ರು ಏನೇ ಮಾಡಿದ್ರು ಕೂಡ ನಾನು ಸಹಿಸ್ಕೊತೀನಿ. ನೋಡು, ನಾನು ಚೆನ್ನಾಗಿರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಒಟ್ಟು ನಾನು ಸೂರ್ಯನ ಜೊತೆ ಇರಬೇಕು. ಸೂರ್ಯನೇ ನನ್ನ ಮದುವೆ ಆಗಬೇಕು ಅಷ್ಟೇ. ನಾನೀಗ ಅವ್ರ ಜೊತೆ ಮಾತಾಡಬೇಕು. ಬಾ ಹೋಗೋಣ. ನಿಜವಾಗ್ಲೂ ಕಲ್ಯಾಣಿ, ನನಗೆ ನಂಬೋಕ್ಕೆ ಆಗ್ತಾ ಇಲ್ಲ. ನೀನು ಈ ಥರ ಮಾತಾಡ್ತಾ ಇದೆಯಾ? ಅಲ್ಲ, ಏನೋ ಅತ್ತೆ ಮಗ ಆಸೆ ಇಟ್ಕೊಂಡಿರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ಇಷ್ಟೊಂದು ಮನ್ಸರೆ ಅವನು ಇಷ್ಟಪಡ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕೋ ಗೊತ್ತಿಲ್ಲ ಸುಮ್ಮ, ಅವ್ರ ಜೊತೆ ಮಾತಾಡಬೇಕು ಅಂತ ತುಂಬ ಅನ್ನಿಸ್ತಿದೆ. ಯಾಕೆ ಅನಿಸುತ್ತೆ ಹೇಳು? ನೀನು ಅಷ್ಟೊಂದು ಅವನು ಹಚ್ಕೊಂಡಿದ್ಯಾ, ಅದಕ್ಕೆ ಹಾಗೆ ಅನ್ನಿಸ್ತಿದೆ.
ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀನಿ ಕಲ್ಯಾಣಿ. ಇಷ್ಟೊಂದು ಹಚ್ಕೊಂಡ್ರೆ ನೋವು ತಿನ್ನೋಳು ನೀನೇನೆ ಆಮೇಲೆ. ಪರವಾಗಿಲ್ಲ ಸುಮಾ, ಏನೇ ಆದರೂ ಕೂಡ ನಾನು ಸೂರ್ಯನ ಜೊತೆ ಖುಷಿಯಾಗಿರ್ತೀನಿ ಅಂತ ನನಗೆ ಗೊತ್ತಿದೆ. ಮಾತಾಡಿರೋದು ಒಂದೇ ಸರಿ, ಅಷ್ಟಕ್ಕೆ ಇಷ್ಟೊಂದೆಲ್ಲ ದೊಡ್ಡ ನಿರ್ಧಾರ ತಗೋಬೇಡ ಕಣೆ. ಇಷ್ಟಕ್ಕೂ ಅವನು ನಿನ್ನನ್ನು ಇಷ್ಟೇ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಗೆ ಅನ್ಕೊಂತೀಯ ನೀನು? ನಾವು ಪ್ರೀತಿ ಮಾಡಿದ ಮಾತ್ರಕ್ಕೆ ಅವರು ನಮ್ಮನ್ನು ಅಷ್ಟೇ ಪ್ರೀತಿಸ್ಬೇಕು ಅಂತ ಏನಿಲ್ವಲ್ಲ ಸುಮಾ. ಯಾವತ್ತೂ ಪ್ರೀತಿ ಬಲವಂತವಾಗಿ ಸಿಗಲ್ಲ ಕಣೆ. ನನಗೀಗ ಅರ್ಥ ಆಗ್ತಿದೆ ಕಲ್ಯಾಣಿ. ಇಷ್ಟು ದಿನ ನಿನಗೆ ಸಿಗದೆ ಇರೋ ಪ್ರೀತಿ ಸೂರ್ಯನಿಂದ ಸಿಗುತ್ತೆ ಅಂತ ಬಯಸ್ತಾ ಇದೀಯಾ. ಅದು ನಿಜಾನೇ ಆದರೆ ಸಾಕು. ಹೇಗೋ ನೀನು ಖುಷಿಯಾಗಿದ್ರೆ ನನಗಷ್ಟೇ ಸಾಕು ಕಲ್ಯಾಣಿ. ನೀನೇನು ಹೆದರ್ಕೋಬೇಡ ಸುಮಾ. ನಿಜವಾಗ್ಲೂ ನಾನು ಸೂರ್ಯನ ಜೊತೆ ಖುಷಿಯಾಗೇ ಇರ್ತೀನಿ. ಆ ನಂಬಿಕೆ ನನಗಿದೆ ಕಣೆ. ಆದರೆ ಸೂರ್ಯ ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಅಷ್ಟೇ. ಜೊತೆಲೇ ಇದ್ದ ಮಾತ್ರಕ್ಕೆ ಖುಷಿ ಕೊಡಲ್ಲ ಕಣೆ. ಕಷ್ಟ ಸುಖ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ಇದ್ಯಾವುದು ಅವ್ನು ನಿನ್ನಿಂದ ಬಯಸೋದಿಲ್ಲ ಅಂತ ನನಗೆ ಅನ್ನಿಸ್ತಿದೆ ಕಣೆ. ಅದು ಹೇಗೆ ಹೇಳ್ತೀಯ ಸುಮಾ? ಒಂದ್ಸರಿನೂ ನೀನು ಅವ್ರ ಜೊತೆ ಸರಿಯಾಗಿ ಮಾತಾಡಿಲ್ಲ. ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ನೀನೇ ಯೋಚನೆ ಮಾಡಬೇಡ. ನನಗೆ ಗೊತ್ತು ಅವ್ರ ಜೊತೆ ಮಾತಾಡಿರೋಳು ನಾನು. ಏನೋ ಅಪ್ಪ, ಇವನು ಈ ಥರ ಎಲ್ಲ ಕಂಡೀಷನ್ ಹಾಕಿದ್ದಾನೆ ಅಂದರೆ ನನಗೆ ಯಾಕೋ ಸಮಾಧಾನನೇ ಇಲ್ಲ. ಸಮಾಧಾನ ಇಲ್ಲ ಅಂದಮೇಲೆ ನನ್ನ ನೋಡೋಕೆ ಯಾಕೆ ಬರ್ತಾ ಇದ್ದ ಅವನು? ಬರ್ತಾ ಇರಲಿಲ್ಲ ತಾನೇ? ನೀನೇ ನೋಡ್ದಲ್ವಾ, ಅವ್ರ ದೊಡ್ಡಪ್ಪ ಜೊತೆ ಬಂದಾಗ ಏನೇ ಮಾತಾಡಿದ್ರು ಅವ್ರ ದೊಡ್ಡಪ್ಪನೇ ಉತ್ತರ ಕೊಡ್ತಿದ್ರು. ಸರಿಯಾಗಿ ಸೂರ್ಯನ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇಷ್ಟರಲ್ಲೇ ಅರ್ಥ ಮಾಡ್ಕೊ ನೀನು. ಏನೋ ಬಲವಂತಕ್ಕೆ ಮದುವೆ ಮಾಡ್ತಾ ಇದ್ದಾರೇನೋ ಅಂತ ಅನ್ಸುತ್ತಪ್ಪ ನನಗೆ. ಹಾಗೆಲ್ಲ ಯಾಕೆ ತಿಳ್ಕೊತೀಯ ಸುಮಾ? ಸೂರ್ಯ ಏನು ಚಿಕ್ಕ ಹುಡುಗನ? ಅವನಿಗೂ ಬುದ್ಧಿ ಇದೆ ಕಣೆ. ಸರಿ ಆಯಿತು, ಇವಾಗ ನೀನು ಇಷ್ಟೊಂದು ಯಾಕೆ ಅವ್ನು ಹಚ್ಕೊಂಡಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೇಗೂ ಮದುವೆ ಮಾಡ್ತಾರಲ್ವಾ, ಎಲ್ಲರೂ ಒಪ್ಕೊಂಡಾಗಿದೆ. ಈಗ ಯಾಕೆ ಅಷ್ಟೊಂದೆಲ್ಲ ನೀನು ಡೀಪಾಗಿ ಯೋಚನೆ ಮಾಡ್ತಾ ಅವನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಅಷ್ಟೊಂದು ಹಚ್ಕೊಳ್ಳೋ ಅಂಥದ್ದಾದ್ರೆ ಏನಿದೆ ಹೇಳು? ಆರಾಮಾಗಿರು ಕಲ್ಯಾಣಿ. ನಾನು ಹಾಗೆ ಇರಬೇಕು ಅಂತ ಅನ್ಕೊತಿದ್ದೀನಿ ಸುಮಾ. ಆದರೆ ಪದೇ ಪದೇ ನೆನಪಾಗ್ತಿದ್ದಾರೆ. ಕೂತರು ನಿಂತು ಮಲ್ಕೊಂಡ್ರು ಊಟ ಮಾಡಬೇಕು ಅಂದರೂ ಅವರೇ ನೆನಪಾಗ್ತಿದ್ದಾರೆ. ಅವ್ರ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಅನ್ನಿಸ್ತಿದೆ. ಪ್ಲೀಸ್ ಕಣೆ, ಹೋಗಿ ಫೋನ್ ಮಾಡಿಬಿಟ್ಟು ಬರೋಣ. ಸರಿ ಕಣೆ, ಹೋಗಿ ಮಾಡಿಬಿಟ್ಟು ಬರೋಣ. ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಏನೋ ಅಪ್ಪ, ನೀನಾಗೆ ಫೋನ್ ಮಾಡಿ ಮಾತಾಡ್ತಿರೋದು ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಏನೋ ನಿನ್ನ ಬಲವಂತಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ನಿಜವಾಗ್ಲೂ ಹೋಗೋದೇ ಬೇಡ. ಸುಮಾ, ನೀನು ನನ್ನನ್ನು ಅರ್ಥ ಮಾಡ್ಕೊಳಲ್ವಾ? ಅವನು ನಿನ್ನಷ್ಟೇ ನಿನ್ನನ್ನು ಇಷ್ಟಪಟ್ಟು ನಿನ್ನ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು ಹೋಗಿದ್ರೆ ನಾನೇ ನಿನಗೆ ಫೋನ್ ಮಾಡಿಸ್ತಾ ಇದ್ದೆ. ಆದರೆ ಇದು ಯಾಕೋ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಇಷ್ಟಕ್ಕೂ ಇವಾಗ ಫೋನ್ ಮಾಡಿ ಮಾತಾಡಬೇಕು ಅಂತ ಹೊರಟಿದ್ಯಲ್ಲ, ಎಷ್ಟೊತ್ತಿಗೆ ಫೋನ್ ಮಾಡು ಅಂತ ಹೇಳೋಗಿದ್ದಾನೆ? ನಾನು ಕೇಳಿದೆ ಸುಮಾ. ಅದಕ್ಕೆ ಅವರು ನಾನು ಯಾವಾಗ ಬ್ಯುಸಿ ಇರ್ತೀನಿ ಯಾವಾಗ ಫ್ರೀ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ನೀವು ಫೋನ್ ಮಾಡಿ ನಾನೇನಾದರೂ ಫ್ರೀ ಇದ್ದರೆ ಮಾತಾಡ್ತೀನಿ, ಇಲ್ಲಾಂದರೆ ಬ್ಯುಸಿ ಇರ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಕಣೆ. ನೋಡಿದ್ಯಾ, ಇಷ್ಟರಲ್ಲೇ ಗೊತ್ತಾಗುತ್ತೆ. ನೀನೇ ಅರ್ಥ ಮಾಡ್ಕೋ ಕಲ್ಯಾಣಿ. ಅವ್ನು ನಿನ್ನನ್ನು ನಿಜವಾಗ್ಲೂ ಇಷ್ಟಪಟ್ಟಿದ್ದೆ ಆಗಿದ್ದರೆ ನೀವು ಯಾವಾಗಾದರೂ ಕಾಲ್ ಮಾಡಿ ನಾನು ಎಷ್ಟೇ ಬ್ಯುಸಿ ಇದ್ದರೂ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದ. ಆದರೆ ಈ ಥರ ಹೇಳ್ತಾ ಇರಲಿಲ್ಲ. ಅವ್ರು ಹೇಳಿದ್ರಲ್ಲಿ ಏನೇ ತಪ್ಪಿದೆ ಸುಮಾ? ಬ್ಯುಸಿ ಇದ್ದರೆ ಬ್ಯುಸಿ ಇರ್ತೀನಿ ಅಂತ ಹೇಳ್ತೀನಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿದೆ? ಸಾಕು ಬಾಯಿ ಮುಚ್ಚು. ಏನು ಇಷ್ಟಪಟ್ಟಿರೋ ಹುಡುಗಿಗಿಂತ ಏನು ಹೆಚ್ಚಲ್ಲ ಯಾವುದೂ. ಎಲ್ಲದರಲ್ಲೂ ನೀನು ತಪ್ಪು ಹುಡುಕ್ಬೇಡ ಕಣೆ. ಹೌದೌದು, ಈಗ ನಿನಗೆಲ್ಲನೂ ಅವನೇ ಆಗಿದ್ದಾನಲ್ವಾ, ಹಾಗಾಗಿ ನಾನು ಏನೇ ಹೇಳಿದ್ರು ಏನೇ ಕೇಳಿದ್ರು ನಿನಗೆ ಎಲ್ಲ ತಪ್ಪೇ ಅನಿಸುತ್ತೆ. ಏನೋ ಫ್ರೀ ಇದ್ದರೆ ಮಾತಾಡ್ತಾನಂತೆ, ಬ್ಯುಸಿ ಇದ್ದರೆ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾನಂತೆ. ಆಹಾ, ಇದೆಲ್ಲ ಒಂದು ಪ್ರೀತಿ. ಇಷ್ಟೆಲ್ಲ ಓಪನಾಗಿ ಮಾತಾಡಿದ್ದಾನೆ, ಆದರೂ ನೀನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಅವ್ನು ಅಷ್ಟೊಂದು ಹಚ್ಕೊಂಡಿದ್ಯಾ. ನಿನಗೇನು ಹೇಳಬೇಕು ನಾನು? ನಿಜವಾಗ್ಲೂ ನೀನು ಇಷ್ಟೊಂದು ಅವನ್ನ ಹಚ್ಕೊತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣೆ. ಮೊದಲು ಇದಕ್ಕೆಲ್ಲ ಕಾರಣ ನಾನೇ. ನಾನು ಬಾಯಿ ಮುಚ್ಕೊಂಡಿದ್ದಿದ್ರೆ ನಿನಗೆ ಆಗ್ತಾ ಇರಲಿಲ್ಲ ಅಂತ ಅನ್ನಿಸ್ತಿದೆ ನನಗೆ. ಪ್ಲೀಸ್ ಸುಮಾ, ನಿಂದೇನು ತಪ್ಪಿಲ್ಲ ಕಣೆ. ನೀನು ಹೇಳಿರೋದನ್ನ ನಾನು ಸ್ವಲ್ಪನೂ ತಲೆಗೆ ಹಾಕ್ಕೊಂಡಿಲ್ಲ. ನೀನು ಹೇಳೋದಕ್ಕೂ ಮುಂಚೆನೇ ನಾನು ಸೂರ್ಯನ ತುಂಬ ಇಷ್ಟಪಡ್ತಿದ್ದೆ. ಆದರೆ ನಾನು ನಿನ್ನ ಹತ್ರ ಹೇಳ್ಕೊಂಡಿಲ್ಲ, ತೋರಿಸ್ಕೊಂಡಿಲ್ಲ ಅಷ್ಟೇ. ಈಗ ಅವ್ರನ್ನ ನೋಡಿ ಅವ್ರ ಜೊತೆ ಮಾತಾಡಿದ್ಮೇಲೆ ನನ್ನ ಮನಸ್ಸು ಹೇಗೆ ತಡೆಯುತ್ತೆ ಹೇಳು? ಸರಿನಮ್ಮ, ಹೋಗಲಿ ಬಿಡು. ಇದೊಂದು ಚಾನ್ಸ್ ಕೊಡು, ನೋಡೋಣ. ಅವನಾಗೆ ಬಂದು ಏನು ಮಾತಾಡ್ತಾನೆ ನಿನ್ನ ಜೊತೆ, ಇದನ್ನೆಲ್ಲ ನೋಡಿಕೊಂಡು ನೀನು ಅವನಿಗೆ ಫೋನ್ ಮಾಡೋದು ಸರಿ ಕಣೆ. ಅವರಾಗಿ ಹೇಗೆ ಬರೋಕ್ಕೆ ಸಾಧ್ಯ ಸುಮಾ? ಮನೆಯವರೆಲ್ಲರೂ ಸೇರಿಕೊಂಡು ಏನಾದರೂ ಶಾಸ್ತ್ರಗಳನ್ನೆಲ್ಲ ಮುಂದುವರ್ಸಿದ್ರೆ ಮಾತ್ರ ಅವ್ರು ಬರ್ತಾರೆ, ಇಲ್ಲಾಂದರೆ ಏನಕ್ಕೆ ಬರ್ತಾರೆ? ಸರಿ ಕಣೆ, ಅಲ್ಲಿವರೆಗೂ ಟೈಮ್ ಕೊಡು. ನೀನು ದಿಢೀರಂತ ಈಗ ಫೋನ್ ಮಾಡಿ ಮಾತಾಡಿದ್ರೆ ಅವನೇನು ಅನ್ಕೋತಾನೆ, ಹುಡುಗಿಗೆ ನನ್ನನ್ನು ಬಿಟ್ಟಿರೋಕ್ಕಾಗ್ತಾ ಇಲ್ಲ, ಅವಳಿಗೆ ನಾನಂದರೆ ಇಷ್ಟ, ಈ ಥರ ಎಲ್ಲ ಅವ್ನ ಮೈಂಡಿಗೆ ಬಂದರೆ ನೀನನ್ನು ತುಂಬ ಚೀಪಾಗಿ ಟ್ರೀಟ್ ಮಾಡ್ತಾನೆ ಕಣೆ. ಹಾಗೆಲ್ಲ ಏನಿಲ್ಲ ಸುಮಾ. ಅವಳಾಗೆ ಫೋನ್ ಮಾಡಲಿ ಅಂತ ಕಾಯ್ತಾ ಇರ್ಬೋದಲ್ವಾ? ಇಷ್ಟಕ್ಕೂ ಅವರೊಬ್ಬರೇ ಹೇಗೆ ಬರೋದಕ್ಕೆ ಸಾಧ್ಯ ಹೇಳಿ? ಇವಾಗ ಯಾರು ಫೋನ್ಗೆ ಅಂತ ಕಾಲ್ ಮಾಡ್ತಾರೆ? ನಾನು ಫೋನ್ ಮಾಡ್ತೀನಿ ಅಂತ ಅವ್ರು ಕಾಯ್ತಾ ಇರ್ಬೋದಲ್ವಾ? ನಿಜ ಕಲ್ಯಾಣಿ, ನಿನ್ನ ಪ್ರೀತಿನ ಅವನು ಅರ್ಥ ಮಾಡಿಕೊಂಡು ಒಪ್ಕೊಂಡು ನಿನ್ನನ್ನು ಚೆನ್ನಾಗಿ ನೋಡಿಕೊಂಡ್ರೆ ನನಗೆ ಅಷ್ಟೇ ಸಾಕು ಕಣೆ. ನೀನು ಎಲ್ಲಿದ್ದರೂ ಖುಷಿಯಾಗಿರಬೇಕು. ನೋಡು, ಒಂದೇ ಸರಿ ಕಣೆ ಜೀವನದಲ್ಲಿ ಕಾಲಿಡೋದು. ಇದು ಒಂದು ಸರಿ ಏನಾದರೂ ನೀನು ಒಳ್ಳೆ ನಿರ್ಧಾರ ತೊಗೊಳ್ಲಿಲ್ಲ ಅಂದರೆ ಇನ್ಯಾವತ್ತೂ ಮತ್ತೆ ಹಿಂದಕ್ಕೆ ಬರೋಕ್ಕಾಗೋದೇ ಇಲ್ಲ. ಏನೇ ಆದರೂ ನನ್ನ ಅತ್ತೆ ಮಾವ ನನ್ನ ಜೊತೆ ಇರ್ತಾರೆ ಅನ್ನೋ ನಂಬಿಕೆ ನನಗಿದೆ ಕಣೆ. ಆ ಧೈರ್ಯ ಕೂಡ ಇದೆ. ಅದನ್ನು ನಾನು ಒಪ್ಕೋತೀನಿ ಕಲ್ಯಾಣಿ. ಆದರೆ ನೀನು ಕಷ್ಟ ಸುಖ ನೋವು ಕಣ್ಣೀರಿಗೆಲ್ಲ
ಪ್ರತಿ ಸರಿ ಅವರೇ ಬಂದು ನೋಡೋಕ್ಕಾಗಲ್ಲ ಕಣೆ. ನಾನು ಹೇಳ್ತಾ ಇದ್ದೀನಲ್ವಾ, ನೀನು ಇನ್ನೂ ಒಂದ್ಸರಿ ಯೋಚನೆ ಮಾಡು. ನೀನು ಯೋಚನೆ ಮಾಡಿ ತಗೊಳ್ಳೋ ನಿರ್ಧಾರದ ಮೇಲೆ ನಿನ್ನ ಜೀವನ ನಿಂತಿದೆ. ಪ್ಲೀಸ್ ಕಣೆ ಸುಮಾ, ಇವಾಗ ಏನಾಯ್ತು ಅಂತ ಇಷ್ಟೊಂದೆಲ್ಲ ನನಗೆ ವೇದಾಂತ ಹೇಳ್ತಾ ಇದ್ಯಾ? ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು ಕಣೆ. ನೀನು ಏನೇ ಹೇಳು ಕಲ್ಯಾಣಿ, ಅವ್ನು ನಿನ್ಗೆ ಇಷ್ಟೊಂದೆಲ್ಲ ಕಂಡೀಷನ್ ಹಾಕಿದ್ಮೇಲೆ ನನಗೆ ನಿಜವಾಗ್ಲೂ ನೆನ್ನೆಯಿಂದ ಸಮಾಧಾನನೇ ಇಲ್ಲ ಗೊತ್ತಾ. ಆದರೆ ಈಗ ನಾನು ಹೇಳ್ತಿರೋದು ಒಂದೇ ನಿನಗೆ, ಇನ್ನು ಒಂದ್ಸರಿ ಅವನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ನಿನಗೂ ಅರ್ಥ ಆಗುತ್ತೆ ಕಣೆ. ಮಾತಾಡಿರೋದು ಒಂದೇ ಸರಿ, ಅಷ್ಟಕ್ಕೆ ನೀನು ಇಷ್ಟೊಂದು ದೊಡ್ಡ ನಿರ್ಧಾರ ತಗೊಳ್ಳೋದು ತಪ್ಪು. ನನಗೆ ಅನ್ನಿಸ್ತಿದೆ ಅವನೇ ಮೊದಲು ನೀನು ಮಾತಾಡ್ಸ್ಕೊಂಬರ್ಲಿ ಅಂತ ಅನ್ನಿಸ್ತಿದೆ. ಇದ್ರ ಮೇಲೆ ನೀನಿಷ್ಟ. ಸುಮಾ, ಅವ್ರು ಬಂದು ನನ್ನ ಜೊತೆ ಮಾತಾಡೋವರೆಗೂ ನನ್ನಿಂದ ಕಾಯೋಕ್ಕಾಗಲ್ಲ ಕಣೆ. ನೀನು ಏನೇ ಹೇಳು, ಏನಾದರೂ ಆಗಲಿ, ನಾನು ಮಾತಾಡಬೇಕಂದ್ರೆ ಮಾತಾಡಬೇಕು ಅಷ್ಟೇ. ಬಾ ಹೋಗೋಣ. ಇದ್ರ ಮೇಲೆ ನೀನಿಷ್ಟ, ನಾನು ಏನೇನು ಮಾಡೋಕ್ಕಾಗಲ್ಲ. ಸರಿ ನಡಿ. ದುಡ್ಡು ತೊಗೊಂಡಿದ್ಯಾ? ನನ್ನ ಹತ್ರ ಚೇಂಜ್ ಇಲ್ಲ. ಅಲ್ಲೇ ಕೊಡ್ತಾರೆ ನಡಿ. ಅದು ಅಲ್ಲದೆ ಈಗ ನೀನು ಹೋಗಿ ಫೋನಲ್ಲಿ ಮಾತಾಡೋದು, ಊರಲ್ಲಿ ಯಾರಾದರೂ ನೋಡಿದ್ರೆ ಹುಡುಗ ಬಂದು ಒಂದೇ ದಿವಸಕ್ಕೇ ಇವಳು ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಅಂತ ಏನೇನೋ ತಿಳ್ಕೊತಾರೆ ಕಣೆ. ನೀನೇ ನೋಡ್ಕೊ ಸುಮಾ. ಸರಿ ನಡಿ ಹೋಗೋಣ. ನಂದಿನಿ, ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದು ಏನೋ ಮಾತಾಡದೆ ನಿಂತ್ಕೊಂಡಿರೋದು ಸರಿಯಲ್ಲ. ಏನು ಹೇಳಬೇಕು ಅಂತಿದ್ಯಾ ಹೇಳು. ಏನು ನಾನು ಮಾತಾಡಬೇಕಾ? ಇಲ್ಲಿ ಮಾತಾಡಬೇಕಾಗಿರೋದು ನೀನು. ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ ನಂದಿನಿ. ಅವ್ನು ಏನೋ ಹೇಳ್ತಾನೆ ಅಂತ ನೀನು ಅದನ್ನೇ ತಲೆಗೆ ಹಾಕೋಬೇಡ. ಏನು ತಲೆಗೆ ಹಾಕೋಬಾರ್ದು? ನೀನು ನೆನ್ನೆ ಹುಡುಗಿ ನೋಡೋಕೆ ಹೋಗಿರೋದು ಸುಳ್ಳಾ? ನಿನ್ನೆ ಹೋಗಿದ್ದೇನೋ ನಿಜ. ಈಗ ಏನಾಯ್ತು? ಏನು ಸೂರ್ಯ, ನೀನು ಇಷ್ಟು ಈಸಿಯಾಗಿ ಹೇಳ್ತಾ ಇದೆಯಾ? ನನಗೂ ಒಂದು ಮಾತು ಹೇಳಿ ಇಷ್ಟು ದೊಡ್ಡ ನಿರ್ಧಾರ ತೊಗೊಂಡಿದ್ಯಾ ನೀನು? ಏನು ಹೇಳಬೇಕಾಗಿತ್ತು ನಂದಿನಿ? ಓ, ಇಷ್ಟು ದಿನ ನನ್ನನ್ನು ಕೇಳಿಬಿಟ್ಟು ಎಲ್ಲನೂ ಹೇಳ್ತಾ ಇದ್ದೆ ನೀನು ನನಗೆ? ನಂದಿನಿ, ಅದು ಬೇರೆ ವಿಷಯ, ಇದು ಬೇರೆ ಮ್ಯಾಟ್ರು. ಸುಮ್ಮನೆ ಯಾವುದಕ್ಕೂ ಲಿಂಕ್ ಮಾಡಿ ಮಾತಾಡಬೇಡ ನೀನು. ನೋಡು, ನನಗೆ ನಿನ್ನ ಕತೆ ಎಲ್ಲ ಬೇಕಾಗಿಲ್ಲ. ನೀನು ನೆನ್ನೆ ಹುಡುಗಿ ನೋಡೋಕೆ ಹೋಗಿರೋದು ನಿಜಾನೇ ಆಗಿದ್ರೆ ಏನಕ್ಕೆ ಹೋದೆ ಅದನ್ನು ಹೇಳು. ನೋಡು ನಂದಿನಿ, ನೀನು ಇವಾಗ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಾನು ಹುಡುಗಿ ನೋಡೋಕೆ ಹೋಗಿರೋದಕ್ಕೂ ನೀನು ಕೋಪ ಮಾಡ್ಕೊಂಡಿರೋದಕ್ಕೂ ಏನು ಸಂಬಂಧ? ಯಾರನ್ನ ಕೇಳ್ಬಿಟ್ಟು ನೀನು ಹುಡುಗಿ ನೋಡೋಕೆ ಹೋಗಿದ್ದೆ? ನೋಡು ನಂದಿನಿ, ಇದು ನನ್ನ ಪರ್ಸನಲ್ ವಿಷಯ, ಇದಕ್ಕೆ ನೀನು ತಲೆ ಹಾಕಬೇಡ. ಸೂರ್ಯ, ಏನಂದೆ ನೀನು? ನಿನ್ನ ಪರ್ಸನಲ್ ವಿಷಯಕ್ಕೆ ನಾನು ತಲೆ ಹಾಕ್ಬಾರ್ದಾ? ನೋಡು ನಂದಿನಿ, ನಿನ್ನ ಜೊತೆ ಫ್ರೆಂಡ್ಶಿಪ್ ಆಗಿದ್ದೀನಿ ಅಂದ ಮಾತ್ರಕ್ಕೆ ನನ್ನೆಲ್ಲ ಪರ್ಸನಲ್ ವಿಷಯಗಳು ನಿನ್ನ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಏನಿಲ್ಲ. ಹಾಗಿದ್ರೆ ಇಷ್ಟು ವರ್ಷ ಮದುವೆ ಆಗದೆ ಇರೋನು ಇವಾಗ ಯಾಕೆ ಮದುವೆ ಆಗಬೇಕು ಅಂತ ಹೋಗ್ತಾ ಇದೆಯಾ? ನೋಡು ನಂದಿನಿ, ನನಗೆ ಈಗಲೂ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಮ್ಮ ಮನೆಯವ್ರ ಒತ್ತಾಯಕ್ಕೋಸ್ಕರ ನಾನು ಮದುವೆ ಆಗ್ತಾ ಇರೋದು. ಏನು ಒತ್ತಾಯಕ್ಕೋಸ್ಕರ ಮದುವೆ ಆಗ್ತಾ ಇರೋದಾ? ಇದು ಯಾವ ಸೀಮೆ ಮದುವೆ ನಿನಗೆ? ಪ್ಲೀಸ್ ನಂದಿನಿ, ಸುಮ್ಮನೆ ಏನೇನೋ ಮಾತಾಡಿ ನಾನು ತಲೆ ಕೆಡಿಸ್ಬೇಡ. ಮೊದಲೇ ನಾನು ಟೆನ್ಷನಲ್ಲಿ ಇದ್ದೀನಿ. ಗೊತ್ತಾಯ್ತು ಬಿಡು ಸೂರ್ಯ, ನಿನಗೆ ನನಗಿಂತ ನಿಮ್ಮ ಮನೆಯವರೇ ನಿನಗೆ ಇಂಪಾರ್ಟೆಂಟ್ ಆದ್ರಲ್ವಾ? ನೋಡು ನಂದಿನಿ, ನಮ್ಮಿಬ್ಬರ ವಿಷಯ ಏನಿದೆ ಅಷ್ಟು ಮಾತ್ರ ಮಾತಾಡು. ಮನೆಯವ್ರ ಮ್ಯಾಟ್ರಲ್ಲೇ ಇಲ್ಲಿ ತರಬೇಡ ನೀನು. ಒಂದು ದಿನನೂ ನೀನು ಈ ಥರ ಮಾತಾಡ್ದನಲ್ಲ, ಆದರೆ ಮದುವೆ ವಿಚಾರದಲ್ಲಿ ನನ್ನನ್ನು ಎದುರಾಕೊಂತಿದ್ಯಾ ನೀನು? ಇದರಲ್ಲಿ ಎದುರಾಕೊಳ್ಳೋ ಅಂಥದ್ದು ಏನು ಬಂತು? ಮನೇಲಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ನನ್ನ ಮಗ ವಯಸ್ಸಿಗೆ ಬಂದಿದ್ದಾನೆ ಅಂತ ಮದುವೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಿದೆ ತಪ್ಪು? ನೋಡು ಸೂರ್ಯ, ದಯವಿಟ್ಟು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ನೀನು ಮದುವೆ ಆಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಈ ಮದುವೆ ಬೇಡ ಅಂತ ಹೇಳು. ಸರಿ, ಮದುವೆ ಆಗದೆ ಜೀವನ ಪೂರ್ತಿ ನಾನು ಹೀಗೆ ಒಂಟಿಯಾಗಿರುವಂತ ಹೇಳ್ತೀಯಾ? ನನಗದೆಲ್ಲ ಗೊತ್ತಿಲ್ಲ ಸೂರ್ಯ. ನಾನು ಬದುಕಿರೋವರೆಗೂ ನೀನು ಯಾರನ್ನು ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಇಷ್ಟೊಂದು ಹುಚ್ಚುಚ್ಚಾಗಿ ಮಾತಾಡೋದಕ್ಕೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀನಿ ನಾನು? ನೋಡು ನಂದಿನಿ, ಮಾತು ಬರುತ್ತೆ ಅಂತ ಬಾಯಿಗೆ ಬಂದಾಗ ಮಾತಾಡ್ದಲ್ಲ. ನಿಮ್ಮ ಅಪ್ಪ ಅಮ್ಮ ನಿನಗೆ ಚೆನ್ನಾಗಿ ದುಡ್ಡು ಕಾಸಿರೋನು ನೋಡಿ ಮದುವೆ ಮಾಡಿದಾಗ ನಿನಗೆ ಚೆನ್ನಾಗಿತ್ತು ಅಲ್ವಾ? ಆಗ ನಾನು ನಿನಗೆ ಬೇಕಾಗಿರಲಿಲ್ಲ. ನಾನು ನಿನ್ನನ್ನು ಎಷ್ಟು ಇಷ್ಟಪಟ್ಟಿದ್ದೆ, ಎಷ್ಟು ಪ್ರೀತಿಸಿದ್ದೆ, ಅದಕ್ಕೆಲ್ಲ ಮುಳ್ಳು ಹಾಕ್ದೋಳು. ಯಾವಾಗ ನಿನ್ನ ಲೈಫ್ ನಿನಗೆ ಲಾಸ್ ಆಯಿತು ಆಗ ನಾನು ನಿನಗೆ ನೆನಪಾದೆ. ಅವಾಗ ನಾನು ನಿನಗೆ ಬೇಕಾದೆ ಅಲ್ವಾ? ಅದಕ್ಕೆ ಅಂತ ಈಗ ನನ್ನನ್ನು ಮತ್ತು ಮನೇಲಿ ನೋಡಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೆ ತಯಾರಾಗಿದೆಯಾ ಅಲ್ವಾ? ಪ್ರೀತಿಸ್ತವನಿಗೆ ಮೋಸ ಮಾಡಿರೋ ನಿನಗಿರಬೇಕು ಪಶ್ಚಾತ್ತಾಪ, ನನಗೆ ಯಾಕಿರಬೇಕು? ಅಂದರೆ ಇಷ್ಟು ಬೇಗ ನನ್ನನ್ನು ಮರೆತು ಮದುವೆ ಆಗೋಕೆ ಒಪ್ಪಿದ್ಯಾ ಅಂತ ಅರ್ಥ ಆಯಿತು. ನೋಡು ನಂದಿನಿ, ನಿನ್ನ ಹತ್ರ ಜಗಳ ಮಾಡೋದಕ್ಕಾಗಲಿ ನಿನ್ನ ಮನಸ್ಸು ನೋಯಿಸ್ಬೇಕು ಅನ್ನೋ ಉದ್ದೇಶ ಆಗಲಿ ನನಗಿಲ್ಲ, ಗೊತ್ತಾಯ್ತಾ? ನನಗೂ ಈಗಲೇ ಮದುವೆ ಆಗಬೇಕು ಅನ್ನೋ ಆಸೆ ಏನಿರಲಿಲ್ಲ. ಮನೇಲಿ ಎಲ್ಲರೂ ಒಪ್ಪಿ ಸ್ವಂತ ಅತ್ತೆ ಮಗಳೇ ನನಗೆ ಮದುವೆ ಮಾಡ್ತಿದ್ದಾರೆ. ಇಷ್ಟಕ್ಕೂ ತಾಯಿಲು ತಬ್ಲಿ ಮಗಳು, ಅವಳಿಗೆ ಜೀವನ ಕೊಡಬೇಕು ಅಂತ ನಮ್ಮಮ್ಮ ಆಸೆ ಪಟ್ಟಿದ್ದಾರೆ. ಅದರಲ್ಲಿ ಏನಿದೆ ತಪ್ಪು? ಹಾಗಂತ ನನಗೆ ಸಿಗಬೇಕಾಗಿರೋ ಪ್ರೀತಿನ ಇನ್ನೊಬ್ರಿಗೆ ಸಿಗೋದಕ್ಕೆ ನಾನು ಬಿಡೋದಿಲ್ಲ. ನೋಡು ನಂದಿನಿ, ನಿನ್ನ ಜೀವನನ ನಿನ್ನ ಕೈಯಾರೆ ನೀನೇ ಹಾಳು ಮಾಡ್ಕೊಂಡಿದ್ಯಾ. ಈಗ ನನ್ನ ಜೀವನನೂ ಹಾಳು ಮಾಡೋಕ್ಕೆ ಬರಬೇಡ, ಅರ್ಥ ಆಯ್ತಾ? ನಿನ್ಗೆ ಏನು ಬೇಕು ಎಲ್ಲನೂ ನಾನು ಕೊಟ್ಟಿದ್ದೀನಿ ತಾನೆ. ಇಷ್ಟು ದಿನ ಬರೀ ನಿನ್ನ ದುಡ್ಡು ಕಾಸು ಮಾತ್ರನೇ ನನ್ನ ಕಣ್ಣಿಗೆ ಕಾಣಿಸ್ತಾ ಇತ್ತು ಸೂರ್ಯ. ಆದರೆ ಇನ್ನು ಮುಂದೆ ನಾನು ನಿನ್ನನ್ನು ಬಿಡೋಕ್ಕೆ ಚಾನ್ಸೇ ಇಲ್ಲ. ನನಗೆ ನೀನು ಬೇಕು ಅಂದರೆ ಬೇಕು ಅಷ್ಟೇ. ನೀನು ಯಾರನ್ನು ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೋಡಿದ್ಯಾ, ಎಲ್ಲಾನು ಇದ್ದು ಎಲ್ಲ ಸುಖ ಸಂತೋಷನ ಅನುಭವಿಸಿರೋ ನಿನಗೆ ಈಗ ಅನ್ನಿಸ್ತಾ ಇರಬೇಕಾದ್ರೆ ಜೀವನದಲ್ಲಿ ಪ್ರೀತಿನ ಕಳ್ಕೊಂಡಿರೋ ನಾನು ಇನ್ನೆಷ್ಟು ಅನುಭವಿಸ್ಬೇಡ. ಈ ಕಡೆ ನಿನ್ನ ಪ್ರೀತಿನೂ ಸಿಗಲಿಲ್ಲ, ಕೊನೆದಾಗಿ ನನ್ನ ತಾಯಿ ತಂದೆ ಆಸೆನೂ ನೆರವೇರ್ಸೋಕೆ ನೀನು ಬಿಡ್ತಾ ಇಲ್ಲ. ಈ ಥರ ಯಾಕೆ ನನ್ನ ಜೀವನದಲ್ಲಿ ಮುಳ್ಳಾಗ್ತಾ ಇದೆಯಾ ನಂದಿನಿ? ನೋಡು ಸೂರ್ಯ, ಇಷ್ಟು ದಿನ ನೀನು ಕಳ್ಕೊಂಡಿರೋ ಪ್ರೀತಿ ಎಲ್ಲ ನಾನು ಕೊಡ್ತೀನಿ. ಆದರೆ ನೀನು ಯಾವ ಹುಡುಗಿನೂ ಮದುವೆ ಆಗಬಾರ್ದು. ಸಾಯೋವರೆಗೂ ನಾನೇ ನಿನ್ನ ಮನಸ್ಸಲ್ಲಿರಬೇಕು. ನಾನು ಒಬ್ಬಳೇ ನಿನಗೆ ಮೀಸಲಾಗಿರಬೇಕು ಅಷ್ಟೇ. ನೋಡು ನಂದಿನಿ, ನಾನು ನಿನ್ನನ್ನು ಪ್ರೀತಿಸಿದಂತೂ ನಿಜ. ಹಾಗಂತ ಸಾಯೋವರೆಗೂ ನಾನು ಹೀಗೆ ಒಂಟಿಯಾಗಿರ್ತೀನಿ ಅಂತ ನಿನಗೆ ಹೇಳಿಲ್ಲ ನಾನು. ಅಂದರೆ
ಇಷ್ಟು ದಿನ ನಿನ್ನನ್ನು ತೋರಿಸಿದ ಪ್ರೀತಿ ಎಲ್ಲ ಸುಳ್ಳಲ್ವಾ? ನಿಜ ಹೇಳಬೇಕು ಅಂದರೆ ಯಾವತ್ತು ನೀನು ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡೋದೋ ಅವತ್ತೇ ನನ್ನ ಪ್ರೀತಿ ಸತ್ತೋಯ್ತು. ಹೇಗೋ ಎಲ್ಲೋ ಎಲೆ ಮರೆಗೆ ಅಂತ ನಾನು ಪಾಡಿಗೆ ನನ್ನ ಜೀವನ ಮಾಡ್ಕೊಂಡಿದ್ದೆ. ಮತ್ತೆ ನೀನಾಗೆ ನನ್ನ ಜೀವನದಲ್ಲಿ ಬಂದಿದ್ದು. ಹಾಗಂತ ನಾನೇ ನಿನ್ನ ಜೀವನನ ಹಾಳು ಮಾಡಿಲ್ಲ. ಪ್ರೀತಿಸ್ತೋಳು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟನೆ ಹೊರತು ನಿನ್ನನ್ನು ಇನ್ನೂ ನೋವಿಗೆ ತಳ್ಳಬೇಕು ಅಂತ ನಾನು ಯಾವತ್ತೂ ಆಸೆ ಪಡಲಿಲ್ಲ. ನೋಡು ಸೂರ್ಯ, ನನ್ನ ಜೀವನದಲ್ಲಿ ಏನು ನಡೀತು ಅನ್ನೋದು ಎಲ್ಲ ವಿಷಯನೂ ನಿನಗೆ ಗೊತ್ತಿದ್ದು ಈ ರೀತಿ ಮಾತಾಡೋದು ತಪ್ಪು. ಏನೇ ನಡೆದಿರ್ಬೋದು ನಂದಿನಿ, ಆದರೆ ಅದು ನಿನ್ನ ಜೀವನ, ನನ್ನ ಜೀವನ ಅಲ್ಲ. ಹಾಗಾದರೆ ನನ್ನ ಪ್ರೀತಿಗೆ ಇಷ್ಟನ ಬೆಲೆ? ಪ್ರೀತಿನ? ಯಾವ ಪ್ರೀತಿ ನಂದಿನಿ? ನಾನು ಮೋಸ ಮಾಡಿ ಹೋಗ್ಬೇಕಾದ್ರೆ ನೆನಪಾಗದೆ ಇರೋ ಪ್ರೀತಿ ಇವಾಗ ಬಂದ್ಬಿಡ್ತಾ ನಿನಗೆ? ಮನ್ಸಾರಿ ಇಷ್ಟಪಟ್ಟಿದ್ದು ಹುಡುಗಿ ಕಷ್ಟದಲ್ಲಿದ್ದಾಳೆ ಅಂತಂದರೆ ಯಾವುದೇ ಹುಡುಗ ಆದರೂ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ. ಅದು ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನ ಕೈ ಹಿಡಿದೆ, ಅಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ನನಗಿರಲಿಲ್ಲ. ಹಾಗಾದರೆ ಇಷ್ಟು ದಿನ ನನ್ನ ಮದುವೆನೇ ಆಗಲ್ಲ ಅಂತ ಹೇಳ್ತಾ ಇದ್ದಿದ್ದು? ಹೇಳ್ತಾ ಇದ್ದೀನಲ್ವಾ, ನಾನು ಹಾಗೆ ಹೇಳಿದ್ದು. ಆದರೆ ಮನೇಲಿ ಎಲ್ಲರೂ ಒಪ್ಪಿ ಮದುವೆ ಮಾಡ್ತಾ ಇದ್ದಾರೆ. ಇದಕ್ಕೆ ವಿರುದ್ಧವಾಗಿ ನಾನು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾದರೆ ನನ್ನ ಜೀವನ? ನೋಡು ನಂದಿನಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಿನ್ನ ಜೊತೆ ಫ್ರೆಂಡ್ ಆಗಿದ್ದ ಮಾತ್ರಕ್ಕೆ ನಿನ್ನ ಜೀವನ ಎಲ್ಲ ನಾನೇ ನಿಭಾಯಿಸ್ತೀನಿ ಅಂತ ಹೇಳಿಲ್ಲ ನಿನಗೆ. ಕಷ್ಟ ಅಂತ ಹೇಳ್ಕೊಂಡು ಬಂದಾಗ ನಾನು ಯಾವತ್ತೂ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ನಿನಗೆ. ಅದನ್ನೇ ನೀನು ಅಡ್ವರ್ಟೈಸಾಗಿ ತೊಗೋಬೇಡ ನಂದಿನಿ. ಛೇ, ನೀನು ಈ ಥರ ಮಾತಾಡ್ತೀಯಾ, ಈ ಥರ ಬದಲಾಗ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸೂರ್ಯ. ನೋಡು ನಂದಿನಿ, ಇದರಲ್ಲಿ ಬದಲಾಗುವಂಥ ವಿಷಯ ಏನೂ ಇಲ್ಲ. ನೀನೇ ಕ್ಯಾಶುವಲ್ ಆಗಿ ಯೋಚನೆ ಮಾಡು. ಎಷ್ಟು ದಿನ ಅಂತ ಮನೇಲಿ ಸುಳ್ಳು ಹೇಳ್ಕೊಂಡು ಈ ಥರ ನಾನು ಕದ್ದು ಮುಚ್ಚಿ ಓಡಾಡೋಕ್ಕಾಗುತ್ತೆ? ಅದರಲ್ಲೂ ನಮ್ಮಮ್ಮ ನನ್ನ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ದಾರೆ ಗೊತ್ತಾ? ಈ ಥರ ನಿನ್ನ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇದ್ದೀನಿ ಅಂತ ಗೊತ್ತಾದರೆ ನನ್ನ ಬಗ್ಗೆ ಅವ್ರು ಏನು ತಿಳ್ಕೊಳ್ಳಲ್ಲ ಹೇಳು? ನಿಜ ಹೇಳಬೇಕು ಅಂದರೆ ಬದಲಾಗಿದ್ದು ನೀನು. ನೀನು ಪ್ರೀತಿಸಿದ ತಪ್ಪಿಗೆ ಎಷ್ಟೆಲ್ಲ ಶಿಕ್ಷೆ ಕೊಟ್ಟೆ ನೀನು ನನಗೆ. ಈಗ ಬರೀ ಹುಡುಗಿ ನೋಡ್ಕೊಂಡು ಬಂದಿರೋದಕ್ಕೆ ನಿನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನೀನು ಮದುವೆ ಆಗಬೇಕಾದ್ರೆ ಬೇರೆಯವ್ರ ಜೊತೆ ತಾಳಿ ಕಟ್ಟಿಸ್ಕೋಬೇಕಾದ್ರೆ ನಾನು ಹೇಗೆ ಸಹಿಸ್ಕೊಂಡಿರ್ಬೇಡ? ಅದೆಲ್ಲ ನಿನಗೆ ಅರ್ಥನೇ ಆಗ್ತಾ ಇಲ್ಲ ಅಲ್ವಾ? ನೋಡು ಸೂರ್ಯ, ಆಗಿದ್ದನ್ನೆಲ್ಲ ಪದೇ ಪದೇ ಕೆದಕಿ ನನ್ನ ಮನ್ಸಿಗೆ ನೋವು ಮಾಡಬೇಡ. ಈಗ ನೀನು ಯಾರನ್ನು ಮದುವೆ ಆಗಬಾರ್ದು ಅಂದರೆ ಆಗಬಾರ್ದು ಅಷ್ಟೇ. ಸೂರ್ಯ, ನಾನು ಮಾತಾಡ್ತಾ ಇರ್ಬೇಕಾದ್ರೆ ನೀನು ಯಾರ ಜೊತೆನೂ ಮಾತಾಡೋ ಅವಶ್ಯಕತೆ ಇಲ್ಲ. ಫೋನ್ ಕಟ್ ಮಾಡು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಆದರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ವೀಣಾ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಓಕೆ, ನಿನ್ನೆ ಮಾಡಿರೋಂಥ ವಿಡಿಯೋಗೆ ಸುಮಾರು ಕಮೆಂಟ್ಸ್ ಬಂದಿದೆ. ತುಂಬ ಜನ ಇಷ್ಟಪಟ್ಟಿದ್ದೀರಾ, ಕೆಲವರು ಇಷ್ಟಪಟ್ಟಿಲ್ಲ. ಸ್ಟೋರಿ ಅಂದರೆ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ, ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಕೆಲವೊಬ್ಬರು ತುಂಬ ಜನ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಅದಿರಲಿ, ಏನೇ ಆದರೂ ಕೂಡ ಸ್ಟೋರಿ ಕ್ರಿಯೇಟ್ ಆಗಿದೆ. ಅದು ಹೇಗೆ ಹೋಗಬೇಕೋ ಅದು ಹೋಗುತ್ತೆ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ನನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ನಾಳೆನೂ ಕಂಟಿನ್ಯೂ ಆಗುತ್ತೆ. ಸೊ ನೋಡೋಣ, ಕಲ್ಯಾಣಿ ಫೋನ್ ಮಾಡ್ತಾಳೆ, ಇವನು ಯಾವ ರೀತಿ ಮಾತಾಡ್ತಾನೆ ಕಲ್ಯಾಣಿ ಜೊತೆ, ಕಲ್ಯಾಣಿ ಮೇಲೆ ಇವನಿಗೆ ಏನಾದರೂ ಲವ್ ಆಗುತ್ತಾ, ಅಥವಾ ಇವಳಿಗೆ ನಂದಿನಿಗೆ ಏನು ಇವನು ರಿಯಾಕ್ಟ್ ಮಾಡ್ತಾನೆ, ಏನು ಅವಳನ್ನ ಹೇಗೆ ಫೇಸ್ ಮಾಡ್ತಾನೆ. ಸೊ ಇದನ್ನೆಲ್ಲನೂ ನಾಳೆ ಒಂದು ಸ್ಟೋರಿಲಿ ಬೇಗನೆ ಕಂಪ್ಲೀಟಾಗಿ ಮುಗಿಸ್ತೀನಿ. ಮುಂದೆ ಹೋಗುವಂಥ ಸ್ಟೋರಿ ಕೂಡ ಅಷ್ಟೇ ಬೇಗ ತೊಗೊಂಡೋಗ್ತೀನಿ. ಮತ್ತು ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಲೈವ್ ಬರಬೇಡಿ ನೀವು ಅಂತ ಹೇಳಿ. ಲೈವ್ ಏನು ಬರೋದು ಬೇಡ, ವೀಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದೀರಾ. ನಾನು 15 ನಿಮಿಷದ ಮೇಲೆ ಹಾಕೋಕ್ಕಾಗಲ್ಲ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ತುಂಬ ಲಾಂಗ್ ವೀಡಿಯೋ ಮಾಡೋಕ್ಕೋದ್ರೆ ಸುಮಾರು ಟೈಮ್ ಹಿಡಿಯುತ್ತೆ. ಇದು ಮಾಮೂಲಿ ಸುಮ್ಮನೆ ಏನೋ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಹೇಳೋ ಅಂಥದ್ದಲ್ಲ. ಅದು ಆ್ಯಪ್ ಇರೋದೇ ಹಾಗೇ. ಒಂದು 6 ನಿಮಿಷದ ಮೇಲೆ ಏನಾದರೂ ನಾವು ಎಕ್ಸ್ಟ್ರಾ ಎಡಿಟ್ ಮಾಡೋಕ್ಕೋದ್ರೆ ಅದು ವೀಡಿಯೋನೇ ಸ್ಟಾಪ್ ಆಗಿಬಿಟ್ಟು ಹೇಳೋಕ್ಕಾಗಲ್ಲ, ಅದು ಎಕ್ಸ್ಪೋರ್ಟೇ ಆಗಲ್ಲ, ಮತ್ತು ಫಸ್ಟಿಂದ ಮಾಡಬೇಕಾಗುತ್ತೆ. ಈ ಥರ ಸುಮಾರು ಪ್ರಾಬ್ಲಮ್ ಇದೆ. ನಾನು ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಲ್ಲ. ನಮ್ಮ ಒಂದು ಸಿಚುವೇಶನ್ನ ನೋಡಿಕೊಂಡು ನಾವು ಎಡಿಟ್ ಮಾಡ್ತಾ ಇರ್ತೀವಿ ವಿಡಿಯೋಗಳನ್ನ. ಸೊ ಅದು ಎಡಿಟ್ ಮಾಡೋರಿಗೆ ಗೊತ್ತಿರುತ್ತೆ, ಎಲ್ಲರಿಗೂ ಅರ್ಥ ಆಗಲ್ಲ. ಬಟ್ ನಿಮಗೆ ಸ್ಟೋರಿ ನೋಡಬೇಕು ಅಂತ ಆಸೆ ಇರುತ್ತೆ. ಸೊ ನೀವು ಹಾಗಾಗಿ ಕೇಳ್ತೀರ ಅಷ್ಟೇ. ನಾನು ಇರೋ ವಿಷಯನ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. 15 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ, ಓಕೆನಾ? ಫುಲ್ಲು ಏನಾದರೂ ಫ್ರೀ ಟೈಮಲ್ಲಿ ಇದ್ದರೆ ಮಾತ್ರ ಒಂದು 30 ಮಿನಿಟ್ಸ್ವರೆಗೂ ಎಡಿಟ್ ಮಾಡ್ಬೋದು. ಓಕೆ, ಅದಿರಲಿ. ಆಮೇಲೆ ಸುಮಾರು ಜನ ಲೈವ್ ಏನು ಬರೋದು ಬೇಡ ಅಂತ ಹೇಳಿದ್ದೀರಾ ಅಲ್ವಾ, ಒಂದು 2-3 ಜನ ಕಮೆಂಟ್ ಕೇಳ್ತಾ ಇದ್ದೀರಾ. ಲೈವು ಏನಕ್ಕೆ ಬರ್ತಾ ಇದ್ದೀನಿ ಅಂತ ಅಂದರೆ, ನನಗೂ ಬರೋ ಉದ್ದೇಶ ಏನಿಲ್ಲ, ಓಕೆನಾ? ನನಗೆ ಅನಿವಾರ್ಯ ಇದೆ. ಈಗ ನಾನು ಉದ್ದೇಶಪೂರ್ವಕವಾಗಿ ವಿಡಿಯೋದಲ್ಲಿ ಇವಾಗ ಫೇಸ್ ಲೈವ್ ಬರಲೇಬೇಕು ಅಂತ ಬರ್ತಾ ಇದ್ದೀನಿ. ಎಕ್ಸ್ಟ್ರಾ ನಾನು ಏನೀಗ ವಿಶಸ್ ಲಿಸ್ಟನ್ನು ತೊಗೊಂಡು ಅದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಅದು ನನಗೆ ಅಗತ್ಯ ಇದೆ ಸ್ನೇಹಿತರೆ. ಅದು ಜಾಸ್ತಿ ದಿನ ಇಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ನಾನು ಈ ಥರ ಒಂದು ವಿಡಿಯೋ ಮಾಡಲೇಬೇಕಾಗಿದೆ. ಹಾಗಾಗಿ ನಾನು ಫೇಸ್ ಲೈವ್ ಬರ್ತಾ ಇದ್ದೀನಿ. ಯಾವಾಗ ಸ್ಟೋರಿ ಎಂಡ್ ಆಗುತ್ತಲ್ವಾ, ಸೊ ಅಲ್ಲಿಗೆ ನೀವು ಸ್ಟಾಪ್ ಮಾಡಿ, ಕಂಟಿನ್ಯೂ ಮಾಡಬೇಡಿ. ಬೋರ್ ಅನ್ಸೋರು, ಇಂಟ್ರೆಸ್ಟ್ ಇಲ್ಲದೆ ಇರೋರು ಹೇಳ್ತಾ ಇರೋದು. ನೋಡೋ ಅಂಥವ್ರು ಈಗ ಯಾರು ವಿಶಸ್ ಲಿಸ್ಟ್ ಕೊಟ್ಟಿರ್ತಾರಲ್ವ ಅವ್ರು ನೋಡ್ತಾರೆ. ಇದು ನಾನು ಎಕ್ಸ್ಟ್ರಾ ಟೈಮ್ ತೊಗೊಂಡು
ಎಡಿಟ್ ಮಾಡ್ತಾ ಇರೋದು. ಓಕೆನಾ, ಕೆಲಸ ಕಾರ್ಯ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ನಾನು ಎಡಿಟ್ ಮಾಡಿರೋ ಟೈಮೇ ಬೇರೆ, ಈ ಒಂದು ವಿಡಿಯೋ ಮಾಡ್ತಾ ಇರೋದೇ ಬೇರೆ ಟೈಮಲ್ಲಿ. ಓಕೆನಾ, ನನ್ನ ಟೈಮ್ ನೋಡಿಕೊಂಡು ನಾನು ಎಡಿಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಯಾವಾಗ ಸ್ಟೋರಿ ಎಂಡ್ ಆಗುತ್ತೆ ಅಲ್ಲಿಗೆ ನೀವು ಸ್ಟಾಪ್ ಮಾಡಿ. ನಾನು ಫೋರ್ಸ್ ಮಾಡಲ್ಲ, ಆಯಿತಾ. ನೋಡೋ ಅಂಥವ್ರು ನೋಡ್ತಾರೆ, ವಿಶಸ್ ಲಿಸ್ಟ್ ಇರ್ತಾರಲ್ವ ಅವರು ನೋಡಲಿ ಅಂತ ಹೇಳ್ತೀನಿ ಅಷ್ಟೇ. ಓಕೆನಾ ಫ್ರೆಂಡ್ಸ್, ಇನ್ನೇನು ಇಲ್ಲ ಮಾತಾಡೋದು. ಬನ್ನಿ ಇವತ್ತಿನ ವಿಷಯ ಯಾರಿಗೆಲ್ಲ ತಿಳಿಸೋಣ. ಓಕೆ, ಇವತ್ತು ಹೇಳಿದ್ನಲ್ವಾ ವಿಡಿಯೋ ಹೇಗೆ ಅನ್ನಿಸೋ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ. ಮೊದಲನೇದಾಗಿ ವೀರಭದ್ರಪ್ಪ ಅವ್ರು ಕಮೆಂಟ್ ಮಾಡಿದ್ದಾರೆ, ಮಗ ಶ್ರೀ ಹರಿಪ್ರಸಾದ್ ಅವ್ರದ್ದು ಹ್ಯಾಪಿ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದು ತೆಲುಗಲ್ಲಿ ಮಾಡಿದ್ದಾರೆ. ನಾನು ನಿನ್ನೆ ಅದು ವಿಡಿಯೋ ನೋಡಿದೆ ಬ್ರದರ್, ಬಟ್ ನನಗೆ ಅದಷ್ಟು ಅರ್ಥ ಆಗಲಿಲ್ಲ. ಸೊ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ನನಗೆ ಗೊತ್ತಾಯಿತು. ಹಾಗಾಗಿ ನಿನ್ನೆ ವಿಶ್ ಮಾಡೋಕ್ಕಾಗಲಿಲ್ಲ ನಾನು, ಸಾರಿ. ನಿಮ್ಮ ಮಗನಿಗೆ ನನ್ನ ಕಡೆಯಿಂದ ಹರಿಪ್ರಸಾದ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಮಣಿ ಅವರು ನಮ್ಮ ಅಪ್ಪ ಅಮ್ಮಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ. ಲಕ್ಷ್ಮಿ ಸಿಸ್ಟರ್ ಹಾಗೂ ಸಿದ್ದು ಬ್ರದರ್ಗೆ ನನ್ನ ಕಡೆಯಿಂದ ಹಾಯ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹಾಗೆ ರಮ್ಯ ಅವರು 5th ಫ್ರೈಡೆಗೆ ಹ್ಯಾಪಿ ಬರ್ಡೇ ಇದೆ, ವಿಶ್ ಮಾಡಿ ನನ್ನ ಮಗಳದು ಅಂತ ಹೇಳ್ತಿದ್ದಾರೆ. ಅಮೂಲ್ಯ ಪುಟ, ನನ್ನ ಕಡೆಯಿಂದ ನಿನಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿನಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀನು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ. ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಉತ್ತಮವಾದಂಥ ಒಂದು ಒಳ್ಳೆ ಸ್ಥಾನವನ್ನು ಸಿಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹಾಗೆ ಲೀಲಾ ಅವರು ಕಮೆಂಟ್ ಮಾಡಿದ್ದಾರೆ, ನಮ್ಮ ಮಮ್ಮಿ ಅವ್ರದ್ದು ಹುಟ್ಟುಹಬ್ಬ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಲೀಲಾವತಿ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲೀಲಾ ಸಿಸ್ಟರ್. ಹಾಗೆ ರಶ್ಮಿ ಅವರು ಕಮೆಂಟ್ ಮಾಡಿದ್ದಾರೆ, ನಮ್ಮ ಸಿಸ್ಟರ್ದು ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ರಂಜಿತಾ ಸುರೇಶ್ ಅವ್ರಿಗೆ ನನ್ನ ಕಡೆಯಿಂದ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಹಾಗೆ ಇದೇ ರೀತಿ 100 ಕಾಲ ಸುಖವಾಗಿರಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನನ್ನ ಕಡೆಯಿಂದ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ರಶ್ಮಿ ಸಿಸ್ಟರ್ ಕಮೆಂಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹೇಮಂತ್ ಅವರು ಕಮೆಂಟ್ ಮಾಡಿದ್ದಾರೆ, ಹುಟ್ಟುಹಬ್ಬದ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೇಮಂತ್ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ 6th ಹ್ಯಾಪಿ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತ ಹರೀಶ್ ಅವ್ರು ಕಮೆಂಟ್ ಮಾಡಿದ್ದಾರೆ. ಅವ್ರ ಮೊಮ್ಮಗಂದು ಯಕ್ಷಿತ್ ಗೌಡ ಪುಟ, ನನ್ನ ಕಡೆಯಿಂದ ನಿನಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿನಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀನು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ. ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಒಂದು ಒಳ್ಳೆ ಉತ್ತಮವಾದಂಥ ಸ್ಥಾನವನ್ನು ಸಿಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪುಟ. ದೇವರು ಒಳ್ಳೇದು ಮಾಡಿ. ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಹಾಗೆ ಪೂರ್ವಿಕಾ ಅವರು ಕೂಡ ಹುಟ್ಟುಹಬ್ಬ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಪೂರ್ವಿಕಾ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅನಿತಾ ಅವರು ಕಮೆಂಟ್ ಮಾಡಿದ್ದಾರೆ, ಹುಟ್ಟುಹಬ್ಬ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಅನಿತಾ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಇವತ್ತು ಒಂದು 4 ಮೆಂಬರ್ಸ್ ಜಾಸ್ತಿ ಇತ್ತು. ನಿನ್ನೆ ಕೂಡ ಪೆಂಡಿಂಗ್ ಇತ್ತಲ್ವಾ, ಸೊ 6th 7th ಎಲ್ಲನೂ ಕೂಡ ಪೆಂಡಿಂಗ್ ಇತ್ತು. ಹಾಗಾಗಿ ಇವತ್ತೇ ವಿಶ್ ಮಾಡಿದ್ದೀನಿ. ಯಾರಿಗಾದರೂ ಮಿಸ್ ಆಗಿದರೆ ದಯವಿಟ್ಟು ಮತ್ತೊಮ್ಮೆ ಕಮೆಂಟ್ ಮಾಡಿರಿ, ನಾನು ಅವ್ರಿಗೆ ಮತ್ತೊಂದು ಸರಿ ವಿಶಸ್ಸನ್ನು ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾಕಂದರೆ ನಾಳೆ ನಾಡಿದ್ದು ಹೇಳೋಕ್ಕಾಗಲ್ಲ, ಈ ಮಳೆ ಟೈಮಲ್ಲಿ ನಾನು ವಿಡಿಯೋ ಮಾಡ್ತೀನೋ ಮಾಡಲ್ವೋ ಹೇಳೋಕ್ಕಾಗಲ್ಲ ಒಂದೊಂದು ಟೈಮ್. ಹಾಗಾಗಿ ವಿಶಸ್ ಎಲ್ಲ ಮಿಸ್ ಆಗಬಾರ್ದು ಅಂತ ವಿಶ್ ಮಾಡಿದ್ದೀನಿ ಅಷ್ಟೇ. ಸೊ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದೀರಾ, ನನ್ನ ಕಡೆಯಿಂದ ಎಲ್ರಿಗೂ ಕೂಡ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ದೇವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಸೊ ನಿಮ್ಮ ಸಪೋರ್ಟ್ ಕೂಡ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಓಕೆ ಸ್ನೇಹಿತರೆ, ಮತ್ತೆ ನಾಳೆ ಒಂದು ಒಳ್ಳೆ ವಿಡಿಯೋವೊಂದಿಗೆ ನಿಮ್ಮ ಜೊತೆ ನಾಳೆ ಸಿಗ್ತೀನಿ. ಎಲ್ರಿಗೂ ಶುಭರಾತ್ರಿ.